it's all that I do. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಒಬ್ಬರು ತಮಿಳ್ನಾಡಿಗೆ ಹೋಗಿದ್ದರು ಟ್ರಿಪ್ಪಿಗೆ. ಹೇಳಿದ್ದೆ ಲಾಸ್ಟು, ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಮ್ಮ ಪ್ರವಾಸದ್ದು. ಸೊ ಅಲ್ಲಿ ಮಧುರೈ, ರಾಮೇಶ್ವರಂ, ಧನುಷ್ಕೋಡಿ, ಕನ್ಯಾಕುಮಾರಿ ಅಂತ ಒಂದು 3 nights 4 days ಹೋಗಿದ್ವಿ. ಇವತ್ತು ಲಾಸ್ಟ್ ಡೇ. ಅವರೇನೋ ಕಾಶಿಗೆ ಹೋಗಿದ್ರಂತೆ, ಅಲ್ಲಿಂದ ನೀರು ತಂದಿದ್ರು. ಸೊ ಅಲ್ಲಿ 22 ಬಾವಿ ಇದೆಯಲ್ಲ, ಅಲ್ಲಿ ಹಾಕಿ ಪೂಜೆ ಏನೋ ಮಾಡಿಸ್ಬೇಕು ಅಂತಿದ್ರು. ಸೊ ಹಂಗಾಗಿ ಇವತ್ತು ಲಾಸ್ಟ್ ಡೇ. ಸೊ ಪ್ರತಿದಿನ ನಮ್ಮದು ಫಾಲೋಅಪ್ಸ್ ಇರುತ್ತೆ. ಒಂದು 2 to 3 times ಆದರೂ ಫೋನ್ ಮಾಡ್ತಾಯಿರ್ತೀವಿ, ಮೆಸೇಜಸ್ ಮಾಡ್ತಾಯಿರ್ತೀವಿ, ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂದ್ಬಿಟ್ಟು. ಸೊ ಅದನ್ನೇ ನೋಡಿ ಕಳಿಸಿದ್ದಾರೆ. ನಾನು ಹೇಳಿದ್ದೆ, ಸೊ ಟ್ರಿಪ್ಪೆಲ್ಲ ಸ್ಮೂತಾಗಿ ಹೋಗ್ತಿದೆಯಲ್ಲ, ಎಂಜಾಯ್ ಮಾಡ್ತಿದ್ದೀರಲ್ವಾ ಅಂತ. ಸೊ ಅವರು ಮೆಸೇಜಸ್ ಎಲ್ಲ ಕಳಿಸಿದ್ದಾರೆ. ವಿ ಆಲ್ ಹ್ಯಾವ್ ಅ ಗುಡ್ ದರ್ಶನ್ ಇನ್ ಆಲ್ ದ ಪ್ಲೇಸಸ್. ತುಂಬ ಚೆನ್ನಾಗಿದೆ ನಿಮ್ಮದು ಆರ್ಗನೈಸಿಂಗ್ ಎಲ್ಲ. ಸೊ ಸೂಪರ್ ಅಂತ ಹೇಳಿ ಎಮೋಜೀಸ್ ಬರುತ್ತಲ್ಲ, ಅದನ್ನೆಲ್ಲ ಹಾಕಿದ್ದಾರೆ. ಇಷ್ಟೇ ಸಾಕು, ಇನ್ನೇನು ಬೇಡ. ಅವರು ಆರಾಮಾಗಿ ಹೋಗಿ ಬಂದರೆ ಅಷ್ಟೇ ಸಾಕು. ಸೊ ಅಂದ್ಕೊಂಡಿರ್ಬೋದು ನಾವು ಮನೇಲಿದ್ದು ಅಸೆಸ್ಟ್ ಮಾಡೋದಷ್ಟು ಈಸಿ ಎಲ್ಲ ರಿಸ್ಕ್ ತೊಗೊಂಡು, ಏನಕ್ಕಂದರೆ ಅಷ್ಟು ದೂರ ಕಳಿಸ್ಬಿಟ್ಟು ಒಂದಿಷ್ಟು ಜನನ 4 ದಿನ ಅವರು ಹೋಗಿ ಬರೋವರೆಗೂ ನಮಗೆ ಡವ ಅಂತ ಇರುತ್ತೆ. ಎಲ್ಲಿ ಏನಾದರೂ ಮಧ್ಯದಲ್ಲಿ ಏನು ಟಚ್ ಆ ಥರದ್ದೇನೂ ಆಗೋಲ್ಲ. ಬಟ್ ಇರುತ್ತಲ್ವ, ಪಾಸಿಟಿವ್ ಇರೋ ಕಡೆ ನೆಗೆಟಿವೂ ಇರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದಪ್ಪ, ಕ್ಲೀನಾಗಿ ಬರಬೇಕು ಅವರು ಅನ್ನೋದು ಅಷ್ಟೇ. ಒಂದು ಪ್ಲೇಸ್ ಕಡಿಮೆ ಆದರೂ ಪರವಾಗಿಲ್ಲ, ಒಂದಿಷ್ಟು ಫುಡ್ ಕಡಿಮೆ ಆದರೂ ಪರವಾಗಿಲ್ಲ, ಅವ್ರು ಸೇಫಾಗಿ ಹೋಗಿ ಬರಬೇಕು. ಏನಕ್ಕಂದರೆ ನಾವಿರಲ್ಲ, ಸೊ ಅವರು ಹೋಗೇ ಬರ್ತಿರ್ತಾರೆ. ನಮ್ಮ ಜವಾಬ್ದಾರಿ ಪೂರ್ತಿ. ಹಂಗಾಗಿ ಅವ್ರು ಬರೋವರೆಗೂ ಡವ ಪುಕ್ಕ ಅಂತ ಇರುತ್ತೆ. ಸೊ ಇವತ್ತು ಲಾಸ್ಟ್ ಡೇ. ಇವತ್ತು ಸಂಜೆ ಸ್ಲೀಪರ್ ಬಸ್ ಇದೆ, ಸೊ ಅದರಲ್ಲಿ ಬರ್ತಾರೆ. ಸೊ ನಮ್ಗೆ ಅದೇ ಖುಷಿ. ಇಷ್ಟು ಒಳ್ಳೆ ಕೊನೆಗೆ ರಿವ್ಯೂ ಈ ಥರ ಸಿಗುತ್ತಲ್ಲ, ನಮ್ಗೆ ಅಷ್ಟೇ ಖುಷಿ ಆಗುತ್ತೆ. ಸೊ ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪಡ್ಡು ಮಾಡಬೇಕು ಇವತ್ತು ತಿಂಡಿಗೆ. ಚಟ್ನಿ ಮಾಡಬೇಕು. ಪಡ್ಡುಗಿನ ಚಟ್ನಿನೇ ಚೆನ್ನಾಗಿರೋದು. ಇನ್ನೇನು ಹಬ್ಬ ಬಂತು, ಒಂದಿನ ಇದೆ ಹಬ್ಬಕ್ಕೆ, ಎಲ್ಲ ರೆಡಿ ಮಾಡ್ಕೋಬೇಕು. ಮೇ ಬಿ ಇವತ್ತು ತಂಗಿಯವರು ಅವರೆಲ್ಲ ಪಾಪು ಬರ್ತಾಳೆ ಅನಿಸುತ್ತೆ. ಇವತ್ತು ಹಬ್ಬ ಇದೆಯಲ್ಲ, ಹಾಗಾಗಿ. ಸೊ ಇನ್ನು ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಬೆಳಗ್ಗೆ ಆಮ್ಲ ಜ್ಯೂಸ್ ಮಾಡೋದಕ್ಕೆ ಈ ಥರ ಸಪ್ರೇಟಾಗಿ ಒಂದು ಬಾಕ್ಸಿಗೆ ಎತ್ತಿಟ್ಬಿಟ್ಟಿರ್ತೀನಿ. ಸೊ ಫ್ರೆಶ್ ಆಗಿದ್ದಾಗಲೇ ನಾನು ಒಂದು ವಾರಕ್ಕೆ ಆಗೋಷ್ಟು ಇಲ್ಲ 10 ದಿನಕ್ಕೆ ಆಗೋಷ್ಟು ತಂದು ಇಟ್ಕೊಂಡಿರ್ತೀನಿ. ಈ ಜಾಸ್ತಿ ದಿನ ಎದ್ಬಿಟ್ರೆ ಕಪ್ಪಗಾಗಿಬಿಡುತ್ತೆ. ಹಾಗಾಗಿ ಇನ್ನು ಇವತ್ತು ಪಡ್ಡು ಮಾಡೋದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ತೀವಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚಾಪ್ ಮಾಡ್ಕೋತೀನಿ. ಈಸಿಯಾಗಿ ಆಗೋಗ್ಬಿಡುತ್ತೆ. ಇನ್ನೂ ನೆನ್ನೆ ತರಕಾರಿ ತರಕ್ಕೆ ಹೋಗಿದ್ದೆ. ಅಲ್ಲಿ ಕಿರಿಕ್ಸಲೆ ಸೊಪ್ಪು ತಂದಿದ್ದೆ ನಾನು. ನಾವು ದಂಟಿನ ಸೊಪ್ಪಲ್ಲೆಲ್ಲ ಬಸ್ಸಾಂಬಾರು ಮಾಡಲ್ಲ, ದಂಟಿನ ಸೊಪ್ಪು ಯೂಸ್ ಮಾಡೋದಿಲ್ಲ. ಅದೇನೋ ಒಂಥರ ಸಗಣಿ ಥರ ಆಗಿಬಿಡುತ್ತೆ, ಪಿಸ ಅಂದ್ಬಿಟ್ಟು ಮಾಡಲ್ಲ. ಇದರಲ್ಲೇ ಬಸ್ಸಾರು ಮತ್ತು ಏನು ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತೀವಿ. ಚೆನ್ನಾಗಿರುತ್ತೆ ಇದು ಟೇಸ್ಟು. ಇನ್ನು ಕಾರ್ನ್ಸ್ ಎಲ್ಲ ಒಂದು ತಂದು ಹೋದಾಗೆಲ್ಲ ಕಾರ್ನ್ಸ್ ತರ್ತಾಯಿರ್ತೀನಿ, 2-3 ಆ ಥರ ಬಾಕ್ಸಿಗೆ ಹಾಕಿ ಇಡೋದಕ್ಕೆ. ಸೊ ಒಂದಾದರೆ ಸಾಕು, ಇಬ್ಬರಿಗೂ ಹಾಫ್ ಮಾಡಿಬಿಟ್ಟು ಅದು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಗೆ ತಿಂತಾರೆ ಅವರು. ನಾನೇನು ಪ್ರತಿಯೊಂದು ಬಿಡಿಸಿಡಲ್ಲ. ಇದೊಂದು ಹಾಗೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಡ್ತೀನಿ. ಹಾಗೆ ಚೆನ್ನಾಗಿರುತ್ತೆ. ಮತ್ತು ಒಂದಾದರೆ ಇಬ್ಬರಿಗೂ ಸಾಕಾಗುತ್ತೆ ಸ್ನ್ಯಾಕ್ಸ್ ಬಾಕ್ಸಿಗೆ. ಇನ್ನೊಂದು ಬಾಕ್ಸಿಗೆ ಲಸಿಗಂಗೆ ಏನಾದರೂ ಕೊಟ್ಟು ಕಳಿಸ್ತೀನಿ. ನಾವು ಆ್ಯಸ್ ಯೂಶ್ವಲ್ ಪ್ರಕುಲ್ಗೆ ಮಧ್ಯಾಹ್ನ ಏನು ತಿಂಡಿ ಮಾಡಿರ್ತೀವಿ ಅದು. ಇನ್ನು ಸಣ್ಣ ಪುಟ್ಟ ಏನಾದರೂ ಕೆಲಸ ಮಾಡಿರಿ ಅಂದರೆ ಮಾಡ್ತೀವಿ. ಡಸ್ಟ್ಬಿನ್ಗೆ ಸ್ವಲ್ಪ ಕಸ ಎಲ್ಲ ಎತ್ತಾಕೋದು, ಸ್ವಲ್ಪ ಖಾಲಿ ಸಾಮಾನೆಲ್ಲ ಸಿಂಕ್ ಒಳಗೆ ಹಾಕೋದು, ಈ ಥರದ್ದೆಲ್ಲ ಮಾಡ್ತಾರೆ. ಇನ್ನು ಹತ್ತಿರ ಬಂದಂಗೆ ತುಂಬ ಕೆಲಸ ಇರುತ್ತೆ. ಏನಕ್ಕಂದರೆ ನಮ್ಮ ಮನೇಲಿ ಗಂಡು ಮಗಳು ಯಾರೂ ಇಲ್ಲ, ನಿಮಗೆ ಗೊತ್ತು. ಸೊ ನಾನೇ ಗಂಡು ಮಗ ಥರ ಇರ್ತೀನಿ. ಅಪ್ಪ ಹೇಳಿದರು ನಾನೇ ಹೋಗ್ಲಾ ಇಲ್ಲ ನೀವು ಹೋಗ್ತೀರಾ ಅಂದ್ಬಿಟ್ಟು. ಇಲ್ಲ, ನಾನು ಜಾಸ್ತಿ ಕೆಲಸ ಕೊಡೋದಕ್ಕೆ ಹೋಗಲ್ಲ ಅಪ್ಪಂಗೆ. ಏನಕ್ಕಂದರೆ ಅವರು ಫ್ಯಾಕ್ಟ್ರಿದಲ್ಲಿದ್ದು ಕೆಲಸ ಮಾಡಿ ಸುಸ್ತಾಗಿರ್ತಾರೆ, ಮತ್ತೆ ಮಾರ್ಕೆಟಿಗೆ ಹೋಗಿ ಎಲ್ಲ ತರೋದಕ್ಕೂ ಆಗಲ್ಲ. ಸರಿ ಅಂದ್ಬಿಟ್ಟು ನಾನೇ ಹೋಗ್ಬಿಡ್ತೀನಿ. ಅದರಲ್ಲೂ ತುಂಬ ರಶ್ ಇರುತ್ತೆ. ಏನು ಬೇಕು ಏನು ಬೇಡ ಅಂತ ಎಲ್ಲ ನಾನೇ ಹೋದರೆ ಎಲ್ಲ ನಾನೇ ತೊಗೊಂಡು ಬರ್ಬೋದು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ತೊಗೊಂಡು ಬರ್ಬೋದು. ಇವಾಗ ಅಪ್ಪ ಹೋದರೆ ಕೆಲಸ ಟೈಮ್ ಆಗುತ್ತೆ ಅಂತ ಅವ್ರು ಬ್ಯುಸಿ ಇರ್ತಾರೆ, ಬೇಗ ಬರ್ತಾರೆ, ಒಂದು ಐಟಮ್ ಮಿಸ್ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ಈಗ ಮೋರ್ ಓವರ್ ನಾನು ಸ್ಟ್ರೆಸ್ ಕೊಡೋದಕ್ಕೆ ಹೋಗಲ್ಲ ಜಾಸ್ತಿ. ಸೊ ಬಿಡು, ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಆ ಕೆಲಸನೆಲ್ಲ ಮಾಡ್ತೀನಿ. ಹಂಗಾಗಿ ಸರಿ ನಾನೇ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಇನ್ನೂ ಇಲ್ಲೇ ಆಚೆಗಡೆ ಸ್ವಲ್ಪ ಕ್ಲೌಡಿ ಕ್ಲೈಮೇಟ್ ಇತ್ತಲ್ಲ, ಕಿರಿಕ್ಸಲೆ ಸೊಪ್ಪು
ಕ್ಲೀನಾಗಿ ಕಟ್ ಮಾಡಬೇಕು. ಅದೊಂದು 3-4 ಸಲ ಆದರೂ ವಾಶ್ ಮಾಡಿಬಿಟ್ಟು ಮಾಡಿದ್ರೆ ಮಣ್ಣೆಲ್ಲ ಏನೂ ಇರೋದಿಲ್ಲ. ಇಲ್ಲೇ ಆರಾಮ್ಸೆಯಾಗಿ ಲಾನಲ್ಲೇ ಕೂತ್ಕೊಂಡು ಕಟ್ ಮಾಡ್ತಾಯಿದ್ದೆ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸರಿ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸುಮಾರು ಹೊತ್ತು ನಾವು ಕಿಚನಲ್ಲಿ ನಿಂತ್ಕೊಂಡು ಕೂಡ ಕೆಲಸ ಮಾಡಬಾರ್ದು, ಅಷ್ಟು ಒಳ್ಳೆಯದಲ್ಲ. ಏನಕ್ಕೆ ನಮ್ಮ ಯುಟಿರಸ್ ಮೇಲೆ ತುಂಬ ಭಾರ ಬೀಳುತ್ತೆ. ಆದಷ್ಟು ಕೂತ್ಕೊಂಡು ನಿಂತ್ಕೊಂಡು ಮಾಡ್ಕೋಬೇಕು. ಫ್ರೆಂಡ್ಸ್, ಪಾಪನೂ ಬಂದರು ಬೆಳಗ್ಗೆ ಒಂದು 10 ಗಂಟೆಗೇನೋ ಬಂದರು. ಲಸಿಕಾ ಏನೋ ಪ್ರಕೃತಿ ನೋಡಿಲ್ಲ, ನೋಡಿದ್ರೆ ಫುಲ್ ಆಟ ಆಡೋದು ಎಲ್ಲ ಮಾಡ್ತಾರೆ. ಸೊ ಒಂದು ಸ್ವಲ್ಪ ಏನೋ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ನಾಳೆ ಎಲ್ಲ ತರಬೇಕು ಈ ಹೂವು ಹಣ್ಣು. ನಾಳೆ ಥರ್ಸ್ಡೇ ಅಲ್ವಾ, ಸೊ ನಾಳೆ ಎಲ್ಲ ತಂದಿಟ್ಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ. ಸೊ ಇವತ್ತು ಒಂದು ಕಡೆ ಏನೋ ಸೀರೆ ಮುಖವಾಡ ಎಲ್ಲ ಏನಿದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸೊ ಇಷ್ಟು ಕೆಲಸ ಇದೆ. ಇನ್ನು ಹಬ್ಬ ಅಂದ್ರೇ ಬ್ಯುಸಿ. ಅದರಲ್ಲೂ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಮಾಡೋ ಹಬ್ಬ ಅಂದರೆ ಲಕ್ಷ್ಮೀ ಹಬ್ಬ. ಸೊ ಇದಾದಮೇಲೆ ಗಣೇಶ ಹಬ್ಬ ಇಷ್ಟ ಆಗುತ್ತೆ ತುಂಬ ಅಂದರೆ ಫಸ್ಟ್ ಲಕ್ಷ್ಮೀ ಹಬ್ಬ ಇಷ್ಟ ಆಗುತ್ತೆ. ಯಾಕಂದರೆ ನಾನೇ ಕೈಯಾರೆ ಎಲ್ಲ ಡೆಕೋರೇಷನ್ ಮಾಡ್ತೀನಲ್ವಾ, ಸೊ ಹಾಗಾಗಿ. ಸೊ ಕೆಲವೊಂದು ರೂಮಿಗೆ ಮತ್ತು ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಐಟಮ್ಸ್ ಬುಕ್ ಮಾಡಿದ್ದೆ. ಸರಿ ಇವಾಗ ಬೇಡ, ಇನ್ನೊಂದು ಸ್ವಲ್ಪ ಲಕ್ಷ್ಮೀ ಹಬ್ಬ ಆದಮೇಲೆ ಬರ್ತಿದೆ ಅದು ಮನೆಗೆ ಅರೈವ್ ಆಗೋದೇ ಲಕ್ಷ್ಮೀ ಹಬ್ಬ ಆದಮೇಲೆ. ಸೊ ಹಂಗಾಗಿ ದಸರಾ ಇದೆ. ಸೊ ನಮ್ಮದು ದೊಡ್ಡ ಹಬ್ಬ ಅಂದರೆ ದಸರಾ, ಯುಗಾದಿ ಎಲ್ಲ ಇದೆಯಲ್ಲ. ಸೊ ಹಂಗಾಗಿ ದಸರಾ ಟೈಮ್ಗೆಲ್ಲ ಮನೆ ಕ್ಲೀನ್ ಮಾಡಬೇಕು. ಮನೆ ಕ್ಲೀನ್ ಮಾಡಿದ್ಮೇಲೆ ಎಲ್ಲ ಮೇಕ್ ಓವರ್ ಮಾಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಬರೋದು ಬರಲಿ, ಬಂದಮೇಲೆ ಎಲ್ಲ ಹಂಗೆ ಇಟ್ಕೊಂಡು ಆಮೇಲೆ ಮನೆ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಮೇಕ್ ಓವರ್ ಮಾಡೋಣ ಅಂತ ಇದ್ದೀನಿ. ಇದೆಲ್ಲ ನೋಡಿ ಲಸಿಕನ ಕೆಲಸನೇ. ಈ ಗೋಡೆ ಗೀಚಿರೋದು ಎಲ್ಲ ಅವಳೆ. ಪ್ರಕುಲ್ ಒಂದು ಡಾಟ್ ಕೂಡ ಮುಟ್ಟಿಲ್ಲ ಗೋಡೆ ಮೇಲೆ. ಬಟ್ ಲಸಿಕಾ ನೋಡಿ ಫುಲ್ ಎಲ್ಲ ಗೀಚಾಗ್ಬಿಟ್ಟಿದ್ದಾಳೆ. ನೋಡೋದಕ್ಕೆ ಒಂಥರ ಇದೆ. ನನ್ನ ರೂಮ್ ಎಲ್ಲ ಕಡೆ ಮಾಡಿದ್ದಾಳೆ, ಹಾಲು ಕಿಚನ್ ಎಲ್ಲ. ಸರಿ ಇನ್ನೊಂದು ಸ್ವಲ್ಪ ವರ್ಷ ಹೋದ್ಮೇಲೆ ಪೇಂಟ್ ಮಾಡಿಸೋಣ ಅಂತ ಸುಮ್ಮನೆ ಆಗಿದ್ದಾರೆ. ಎಲ್ಲ ಕಡೆ ಹೆಂಗೆ ಬೇಕೋ ಹಂಗೆ ಗೀಚಾಡಿದ್ದಾಳೆ. ಕ್ರಯಾನ್ಸು, ಪೆನ್ಸಿಲಲ್ಲಿ ಕಲರ್ ಪೆನ್ಸಿಲ್ಸಲ್ಲೆಲ್ಲ ತೊಗೊಂಡು, ಅದಕ್ಕೆ ಹಿಂಗಿದೆ ಗೋಡೆ ಎಲ್ಲ. ಇನ್ನು ಯೂಶ್ವಲಿ ಮಾರ್ಕೆಟು ಹಣ್ಣು ಹೂವು ಇದೆಲ್ಲ ತರೋದು ಹಬ್ಬದ ಹಿಂದಿನ ದಿನವೇ. ಮುಂಚೆನೇ ತಂದಿಟ್ಟರೆ ಸ್ವಲ್ಪ ಹೂವು ಎಲ್ಲ ಗೊತ್ತಲ್ಲ, ಬಾಡೋಗುತ್ತೆ. ಆಲ್ಮೋಸ್ಟ್ ಇನ್ನು ಹಬ್ಬದ ಹಿಂದೆ ಒಂದು 3-4 ದಿನ ಹಿಂದೆಯೇ ಸೇಮ್ ರೇಟೇ ಇರುತ್ತೆ. ಜಾಸ್ತಿ ಏನು 2 ದಿನಕ್ಕೆ ಹಿಂದೆಯೇ ಕಮ್ಮಿ ಇರೋದು ಅಂಥದ್ದೆಲ್ಲ ಏನೂ ಸೀನಿಲ್ಲ. 4 ದಿನದಿಂದನೂ ಸ್ಟಾರ್ಟ್ ಆಗಿರುತ್ತೆ ಸೇಮ್ ರೇಟ್ ಇರೋದಕ್ಕೆ. ಆಮೇಲೆ ಹಬ್ಬದ ದಿನ, ಹಬ್ಬ ಆದಮೇಲೆ ಒಂಚೂರು ರೇಟ್ ಕಡಿಮೆ ಆಗುತ್ತೆ ಅಷ್ಟೇ. ಹಂಗಾಗಿ ಇವತ್ತು ಸ್ವಲ್ಪ ಕೆಲಸಗಳೆಲ್ಲ ನೋಡಿಕೊಂಡು ನಾಳೆ ಎಲ್ಲ ಹೋಗ್ಬಿಟ್ಟು ಮಧ್ಯಾಹ್ನ ಟೈಮೇ ತಂದುಬೇಡ, ಸಂಜೆ ಹೊತ್ತು ಆಗೋಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಮಧ್ಯಾಹ್ನ ಲಸಿಕಾನ ಕರ್ಕೊಂಡು ಬಂದು ಸ್ಕೂಲಿಂದ ಏನೋ ಅವಳು ಬರ್ತಾಳೆ ಜೊತೆಗೆ. ಅವಳಿಗೂ ಇಷ್ಟ ತಿರ್ಗಾ ಮಾರ್ಕೆಟೆಲ್ಲ ನೋಡೋದಕ್ಕೆ. ಹಂಗಾಗಿ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಸರಿ ನಾಳೆ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಇನ್ನು ಇವತ್ತು ರಾತ್ರಿಗೆ ಉಪ್ಮಾ ಮತ್ತು ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು. ಸ್ವಲ್ಪ ಚೆನ್ನಾಗಿರುತ್ತೆ ಉಪ್ಮಾ, ತುಂಬ ಇಷ್ಟ ಎಲ್ಲರಿಗೂ ಮನೆಗೆ. ಸ್ವಲ್ಪ ಪ್ರಕುಲ್ ಮಾತ್ರ ತಿನ್ನಲ್ಲ, ಒಂದು ಸ್ವಲ್ಪ ಬಲವಂತ ಮಾಡಿ ತಿನ್ನಿಸ್ತೀನಿ ಅಷ್ಟೇ. ಚೆನ್ನಾಗಿರುತ್ತೆ ಮಳೆಗೆ ಬಿಸಿ ಬಿಸಿ ಉಪ್ಪಿಟ್ಟು ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸ್ವಲ್ಪ ತರಕಾರಿನ ಜಾಸ್ತಿ ಹಾಕ್ಕೊಳ್ತೀನಿ, ಆವಾಗ ಟೇಸ್ಟಿಯಾಗಿರುತ್ತೆ. ಆಮೇಲೆ ಕೇಸರಿಬಾತು ಅಷ್ಟೇ ಬೆಲ್ಲದಲ್ಲೇ ಮಾಡ್ಕೊತೀನಿ ನಾನು, ಈ ಸಕ್ಕರೆ ಎಲ್ಲ ಹಾಕಲ್ಲ ಈ ನಡುವೆ. ಸೊ ಬೆಲ್ಲದಲ್ಲೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಓಕೆ, ಎಷ್ಟು ಬೇಕಾದರೂ ತಿನ್ಬೋದು ಅನ್ನೋದು ಒಂದು ಇರುತ್ತೆ. ಬಟ್ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಲಿಮಿಟಾಗಿ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸಕ್ಕರೆ ಇದೆಯಲ್ವಾ ಅಂತ ನೋಡಿಕೊಂಡು ತಿನ್ನಬೇಕು. ಸೊ ನಿಮ್ಮ ಮನೆಗಳಲ್ಲಿ ಈಗಾಗಲೇ ಹಬ್ಬ ಎಲ್ಲ ಮುಗಿಸಿರ್ತೀರ, ಚೆನ್ನಾಗಾಗಿರುತ್ತೆ. ನಾವು ಹಬ್ಬದ ದಿನಾನೇ ಹಬ್ಬ ಮಾಡಿದ್ವಿ. 21ನೇ ತಾರೀಕು ಏನಿದೆ ಅವತ್ತೇ ಮಾಡಿದ್ವಿ. ನಾನು ಆಲ್ಮೋಸ್ಟ್ ಯಾವತ್ತೂ ನೆಕ್ಸ್ಟ್ ಫ್ರೈಡೇ ಅಂತ ಏನು ಮಾಡಿಲ್ಲ, ಅವತ್ತೇ ಮಾಡಿರೋದು ಲಕ್ಷ್ಮೀ ಹಬ್ಬನ. ಇನ್ನೂ ಅವತ್ತು ರಾತ್ರಿ ಈ ಥರ ಸಿಂಪಲ್ಲಾಗಿ ಒಂದು ಮೆಹಂದಿನ ಹಾಕ್ಕೊಂಡ್ವಿ. ನಾನು ಯೂಶ್ವಲಿ ಇದೇ ಥರನೇ ಹಾಕ್ಕೋತೀನಿ. ಇದೊಂಥರ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ. ಈ ಡಿಸೈನ್ ಮಾಡೋದಕ್ಕಿಂತ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೀರೆಗಳಿಗೆಲ್ಲ ಇದೇ ಥರನೇ ಹಾಕ್ಕೋತೀನಿ. ಡಿಸೈನ್ ಏನು ಮಾಡಿಸ್ಕೊಳ್ಳಲ್ಲ. ಡಿಸೈನ್ ಅವೆಲ್ಲ ದೊಡ್ಡ ಫಂಕ್ಷನ್ಗೆ, ಏನಾದರೂ ಮದುವೆಗೆ, ಈ ಥರ ಏನಾದರೂ ದೊಡ್ಡ ಫಂಕ್ಷನ್ ಇದ್ದಾಗ. ಬಟ್ ಹಬ್ಬ ಅಂತ ಬಂದರೆ ಇದೇ ಥರನೇ ಟ್ರೆಡಿಷ್ನಲ್ ಆಗಿ ಹಾಕ್ಸ್ಕೊತೀನಿ. ಈ ಹಳ್ಳಿ ಸ್ಟೈಲ್ ಮೆಹಂದಿ ಅಂತಾರಲ್ಲ, ಸೊ ಹಾಗೆ. ಇನ್ನು ಲಸಿಕಂಗೂ ನನಗೂ ಇಬ್ಬರಿಗೂ ಒಂದೇ ಥರನೇ ಡಿಸೈನ್ ಇದನ್ನು ಮಾಡ್ಕೊಳ್ತಾ ಇದ್ದೆ. ಇನ್ನು ರೈಟ್ ಹ್ಯಾಂಡ್ಗೆ, ಲೆಫ್ಟ್ ಹ್ಯಾಂಡ್ಗೆ ಈಸಿಯಾಗಿ ಹಾಕ್ಕೋಬೋದು. ಬಟ್ ರೈಟ್ ಹ್ಯಾಂಡಿಗೆ ಕಷ್ಟ ಆಗುತ್ತೆ. ಲೆಫ್ಟ್ ಹ್ಯಾಂಡಿಗೆ ನಾನೇ ಹಾಕ್ಕೊಂಡೆ. ಇನ್ನು ರೈಟ್ ಹ್ಯಾಂಡ್ಗೆ ಪ್ರಕುಲ್ ಕೈಯಲ್ಲಿ ಕೊಟ್ಬಿಟ್ಟು ಸರಿ ಈ ಕೈಯಲ್ಲಿ ಹೆಂಗಿದೆಯೋ ಸೇಮ್ ಟು ಸೇಮ್ ಹಂಗೆ ಹಾಕು, ಹೆಂಗೆ ಬರುತ್ತೋ ಹಂಗೆ ಹಾಕು ಅಂತ ಹೇಳಿಕೊಟ್ಟಿದ್ದೆ. ಅವನು ಪರವಾಗಿಲ್ಲ, ಒಂದು ಅಡ್ಜಸ್ಟ್ ಮಾಡಿಕೊಂಡು ಅವನು ಹಾಕ್ದೆ. ಇನ್ನು ಲಸಿಕಂಗೆ 2 ಕೈಗೂ ನಾನೇ ಹಾಕಿದೆ. ಸೊ ಅವಳಿಗೂ ಸಖತ್ತು ಇಷ್ಟ ಲಸಿಕಂಗೆ ಮೆಹಂದಿ ಹಬ್ಬ ಅದು ಇದು ಒಂದು ಸಖತ್ತು ಖುಷಿ ಪಡ್ತಾಳೆ, ಇಷ್ಟಪಡ್ತಾಳೆ. ಇನ್ನು ಈ ಥರ ಹಿಂದೆ ಒಂದು ಸ್ವಲ್ಪ ಸಿಂಪಲ್ಲಾಗಿ ಡಿಸೈನು, ಮುಂದೆ ಈ ಥರ ಟ್ರೆಡಿಷ್ನಲ್ ಹಳ್ಳಿ
ಮೆಹಂದಿ ಅಂತಲೇ ಹೇಳ್ತಾರೆ, ಇದು ವಿಲೇಜ್ ಸೈಡ್ ಮೆಹಂದಿ ಅಂತ. ಆವಾಗಿನ ಕಾಲದಲ್ಲೆಲ್ಲ ಹಿಂಗೆ ಇಟ್ಕೊಳ್ಳೋರು, ಯಾರು ಡಿಸೈನ್ ಇಟ್ಕೊಳ್ತಾ ಇದ್ರು, ಎಲ್ಲ ಜಾಸ್ತಿ ಹಿಂಗೆ ಅಲ್ವಾ. ಹಾಗಾಗಿ ಅದಕ್ಕೆ ಅದೇ ಫೇಮಸ್. ನನಗೂ ಇದೇ ಥರನೇ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಸ್ಯಾರಿಗಳಿಗೆ. ಈ ಭರತನಾಟ್ಯಮ್ಗೆಲ್ಲ ಹಿಂಗೆ ಅಲ್ವಾ ಹಾಕ್ಕೊಳ್ಳೋದು ಮೆಹಂದಿ. ಹಾಗಾಗಿ ತೋರಿಸು. ನಾಳೆಗೆ ರೆಡ್ ಆಗುತ್ತೆ. ಇದು ದೊಡ್ಡದಾಯ್ತು, ಇದು ಚಿಕ್ಕದಾಯ್ತು. ಇದು ಪ್ರಕುಲ್ ಇಟ್ಟಿರೋದು ಸೇಮ್. ಇದು ನಾನು ಇಟ್ಕೊಂಡಿದ್ದು ಲೆಫ್ಟ್ ಕೈಯಿಂದ ರೈಟ್ ಕೈಗೆ ಇಟ್ಕೊಳಕ್ಕಾಗಲ್ವಲ್ಲ, ಇದು ಹೆಂಗೋ ಮ್ಯಾನೇಜಬಲ್ ಮಾಡಿದೆ ನಾನೇ, ಹಂಗಾಗಿಡು ಅಂತ. ಇದು ಅವನೇ ಇಟ್ಟಿದ್ದು, ಇದು ನಾನು ಇಟ್ಕೊಂಡಿದ್ದು. ರೈಟ್ ಕೈಯಿಂದ ಚೆನ್ನಾಗಿ ಹಾಕೋಬೋದು, ಲೆಫ್ಟ್ ಕೈಯಿಂದ ಹಾಕೋಬೋದು. ಬಟ್ ಇದೆಲ್ಲ ಇತ್ತಲ್ಲ, ಅಷ್ಟೊಂದು ಕಂಫರ್ಟ್ ಇರಲ್ಲ ಅಂದ್ಬಿಟ್ಟು ನಾಳೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಇರಲ್ಲ, ನಾಳೆ ಒಂದೇ ದಿನ ಹಬ್ಬಕ್ಕೆ ಅಂದ್ಬಿಟ್ಟು ಸೊ ಇವತ್ತೇ ಹಾಕ್ಸ್ಕೊಂಡ್ಬಿಟ್ಟೆ. ಫುಲ್ ಡ್ರೈ ಆಗಿದೆ ನೋಡಿ, ಹೋಗಿ ವಾಶ್ ಮಾಡಿಕೊಂಡು ತೋರಿಸ್ತೀನಿ. ಸೊ ಈಗ ಈ ಕಲರ್ ಆರೆಂಜ್ ಇರುತ್ತೆ, ನಾಳೆ ರೆಡ್ ಆಗುತ್ತೆ. ನಾಳೆ ಎಷ್ಟು ರೆಡ್ ಆಗುತ್ತೆ ನೋಡೋಣ, ಆಯಿತಾ? ನಂದು ರೆಡ್ ಆಗುತ್ತಾ ಜಾಸ್ತಿ, ನಿಂದು ರೆಡ್ ಆಗುತ್ತಾ ನೋಡೋಣ, ಯಾರು ಜಾಸ್ತಿ ರೆಡ್ ಆಗುತ್ತೆ. ಚಾಲೆಂಜ್. ಇನ್ನು ನೋಡಿ ಎಷ್ಟು ಕಲರ್ ಬಂದಿದೆ. ಇನ್ನೊಂದು ಸ್ವಲ್ಪ ಅವರ್ಸ್ ಬಿಟ್ಟರೆ ಇನ್ನೂ ಜಾಸ್ತಿನೇ ಇದು ರೆಡ್ ಆಗುತ್ತೆ. ಸ್ವಲ್ಪ ಉಷ್ಣ ಬಾಡಿ ಇದ್ದರೆ ಬೇಗ ಆಗುತ್ತೆ. ನನ್ನೇನು ಅಷ್ಟೊಂದು ಉಷ್ಣ ಬಾಡಿ ಎಲ್ಲ, ಕೋಲ್ಡ್ ಉಷ್ಣ ಎರಡೂ ಸ್ವಲ್ಪ ಮಿಕ್ಸ್ ಇರುತ್ತೆ. ಆದರೂ ಓಕೆ, ಇಷ್ಟು ಕಲರ್ ಇದ್ರೂ ಓಕೆ, ಸಾಕು. ಇನ್ನು ಇವತ್ತು ಗುರುವಾರ, ನಾಳೆನೇ ಹಬ್ಬ. ಅಮ್ಮ ಇವತ್ತೆಲ್ಲ ದೇವ್ರ ಮನೆ ಮತ್ತು ದೇವ್ರ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡು ಕ್ಲೀನಾಗಿ ಎತ್ತಿಟ್ಕೊಳ್ತಿದ್ದಾರೆ. ಇನ್ನು ಲಕ್ಷ್ಮಿಗೆ ಏನೇನು ಕೂರಿಸ್ತೀವಿ, ಲಕ್ಷ್ಮಿದು ಬೆಳ್ಳಿ ಮುಖವಾಡ, ಬೆಳ್ಳಿ ದೀಪಗಳು, ಬೆಳ್ಳಿ ತಟ್ಟೆ, ಕಲಶ, ತಟ್ಟೆ, ತಾಮ್ರದ್ದು ಇವೆಲ್ಲ ಒಂದು ಕಡೆ ಸೆಟ್ಟೆಲ್ಲ ಎತ್ತಿಟ್ಟಿರ್ತೀವಿ. ಏನಕ್ಕಂದರೆ ಒಂದೇ ಕಡೆ ಇದ್ದರೆ ನೆಕ್ಸ್ಟ್ ಇಯರ್ಗೆ ಬೇಗ ಅದು ಹುಡುಕ್ದಾಗ ಸಿಗುತ್ತೆ. ಇಲ್ಲ ಅಂದರೆ ಎಲ್ಲ ಒಂದೊಂದು ಕಡೆ ಇಟ್ಟಾಗ ಏನಾಗುತ್ತೆ ಅಂದರೆ ಸಿಗಲ್ಲ ಬೇಗ, ಅವಾಗೆಲ್ಲ ಹುಡ್ಕೊಂಡು ಕೂತ್ಕೋಬೇಕು. ಇನ್ನು ಗೆಣಸಿತ್ತು, ಗೆಣಸು ತಂದಿದ್ದೆ. ಇವತ್ತು ಸ್ನ್ಯಾಕ್ಗೆ ಗೆಣಸೇ ಇದನ್ನು ಮಾಡ್ತಾಯಿದ್ದೀನಿ. ಮಕ್ಳಿಗೆ ಸಖತ್ ಇಷ್ಟ ಈ ಥರ ಕಾರ್ನ್ಸ್ ಒಂದಿನ, ಗೆಣಸು ಒಂದಿನ ಈ ಥರ. ಬಟ್ ಓವರಾಗಿ ತಿನ್ನಬಾರ್ದು ಗೆಣಸು, ಲಿಮಿಟೆಡ್ ಆಗಿ ತಿಂದರೆ ವೀಕ್ಲಿ ಒನ್ಸ್ ಓಕೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕ್ಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಬರೀ ಫ್ರೂಟ್ಸು ಅದು ಇದು ಅನ್ನೋದಕ್ಕಿಂತ ಒಂದಿನ ಕಾರ್ನ್ಸು, ಫ್ರೂಟ್ಸು, ಗೆಣಸು ಏನಾದರೂ ಮನೇಲಿ ಏನಾದರೂ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಓಕೆ. ಇನ್ನು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಗಿಡದಲ್ಲೇ ನುಗ್ಗೆಕಾಯಿ ತುಂಬ ಬೆಳೆದಿತ್ತು, ತುಂಬ ಬೆಳೀತಿದೆ ಇವಾಗ, ಸೀಸನ್ ಏನೋ ಅನಿಸುತ್ತೆ, ಗೊತ್ತಿಲ್ಲ. ತುಂಬ ಬರ್ತಾಯಿದ್ವು. ಸೊ ಹಂಗಾಗಿ ಬೆಳಗ್ಗೆ ಚಿತ್ರಾನ್ನ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ. ರಾತ್ರಿಗೂ ಅದೇ ಇರುತ್ತೆ, ಏನಕ್ಕಂದರೆ ಮತ್ತೆ ರಾತ್ರಿ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಏನಕ್ಕಂದರೆ ಸ್ವಲ್ಪ ಒಂದು 20-30% ಸ್ವಲ್ಪ ಕೆಲಸ ಇರುತ್ತೆ ನನಗೆ. ಲಕ್ಷ್ಮಿದು ಬ್ಯಾಕ್ ಡ್ರಾಪ್ ಎಲ್ಲ ಹಾಕ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಸೀರೆ ಎಲ್ಲ ಡ್ರೈಪ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಕೆಲಸ ಇರುತ್ತೆ. ಹಾಗಾಗಿ ಸ್ವಲ್ಪ ಈಸಿಯಾಗಿರೋ ಅಡುಗೆನ ರಾತ್ರಿಗೆ ಸಾಂಬಾರು ಆಗೋ ಥರನೇ ಮಾಡಿದ್ದೆ. ಏನಾದರೂ ಮುದ್ದೆ ಮಾಡ್ಕೊಂಡು ತಿಂದರೆ ಆಯಿತು ರಾತ್ರಿಗೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದೆ. ಇನ್ನು ಚಿತ್ರಾನ್ನ ಕೂಡ ಇಲ್ಲಿ ರೆಡಿ ಆಯಿತು. ಒಂದು ಎಳ್ಳಿಕಾಯಿ ಇತ್ತು, ಅದನ್ನು ಕೂಡ ಹಾಕಿಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗೆ ವಿತೌಟ್ ಈರುಳ್ಳಿ ಇಷ್ಟ, ಬಟ್ ಪ್ರಕುಲ್ಗೆ ವಿತ್ ಈರುಳ್ಳಿ ಇಷ್ಟ, ಹಂಗಾಗಿ ಈರುಳ್ಳಿ ಹಾಕಿ ಮಾಡಿದ್ದೀನಿ. ನನಗೆ ಈರುಳ್ಳಿ ಹಾಕ್ದಲ್ಲೇ ಚಿತ್ರಾನ್ನ ತುಂಬ ಇಷ್ಟ ಆಗುತ್ತೆ. ಸೇಮ್ ಕಾಕಾ ಹೋಟೆಲ್ ಥರ ಇರುತ್ತೆ ಟೇಸ್ಟು. ಬಟ್ ಒಂದೊಂದು ಸಲ ಹಂಗೂ ಮಾಡ್ತೀನಿ, ಒಂದೊಂದು ಸಲ ಹಿಂಗೂ ಮಾಡ್ತೀನಿ, ಎರಡು ಥರನೂ ಮಾಡ್ತಿರ್ತೀನಿ. ಈರುಳ್ಳಿ ಹಾಕಿ ಒಂದು ಸಲ, ಈರುಳ್ಳಿ ಹಾಕ್ದಲ್ಲೇ ಒಂದು ಸಲ. ಇನ್ನು ಇಲ್ಲಿ ಗೆಣಸು ಕೂಡ ಚೆನ್ನಾಗಿ ಬೆಂದಿದೆ. ಕುಕ್ಕರ್ಗೆ ಹಾಕಿದ್ರೆ ಒಂದು 2-3 ವಿಸಿಲ್ ಸಾಕು. ಇನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಅವ್ರಿಗಿಷ್ಟು, ಅವ್ರ ಕೆಪಾಸಿಟಿ ಗೊತ್ತಾಗುತ್ತೆ, ಮಕ್ಳು ಎಷ್ಟು ತಿಂತಾರೆ, ಎಷ್ಟು ಕೊಡಬೇಕು ಅನ್ನೋದು, ಅಷ್ಟು ಹಾಕ್ಬಿಟ್ಟು ಇನ್ನು ಉಳಿದಿದ್ದು ಮನೆಗಿರುತ್ತೆ. ಎಲ್ಲರೂ ಒಂದೊಂದು ಸ್ವಲ್ಪ ಸ್ವಲ್ಪ ತಿಂದರೆ ಆಯಿತು ಅಂದ್ಬಿಟ್ಟು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ನಾನು ಬಾಕ್ಸಿಗೆ ಫಿಲ್ ಮಾಡ್ತಾಯಿದ್ದೀನಿ. ಸೊ ಸ್ನ್ಯಾಕ್ಸಿಂದೆಲ್ಲ ರೆಡಿ ಆಯಿತು. ಈ ಕಡೆ ಬೇಳೆ ಇಟ್ಟಿದ್ದೆ, ಬೇಳೆ ಕೂಡ ಹಾಗೆ ಬೀಟರಲ್ಲೇ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ಸ್ಮ್ಯಾಶ್ ಆದಮೇಲೆ ತರಕಾರಿ ಹಾಕಿಬಿಟ್ಟು ಮಾಮೂಲಿ ಈ ರಸಮ್ ಪೌಡರು, ಸ್ವಲ್ಪ ಹುಣಸೆಹಣ್ಣು ರಸ, ಖಾರ, ಕಾಯಿತು ಇದು ಕಾಯಿ ಹಾಲು, ಇದನ್ನೆಲ್ಲ ಹಾಕ್ಕೋತೀನಿ. ಇನ್ನೂ ಇಷ್ಟೆಲ್ಲ ತೆಗೆದಿಟ್ಕೊಂಡಿದ್ವಿ. ಲಕ್ಷ್ಮಿಗೆ ಇಷ್ಟು ಬೇಕು, ದೀಪ ಮತ್ತು ಕುಂಕುಮದ ಬಟ್ಲು, ಹಾಗೆ ಇದು ಆರತಿ ಮಾಡೋದಕ್ಕೆ ಲಾಸ್ಟ್ ಡೇ ದೃಷ್ಟಿ ತೆಗಿಯೋದಕ್ಕೆ, ಇದು ಲಕ್ಷ್ಮಿನ ಕೂರಿಸೋದಕ್ಕೆ ಕಲಶದ ತಟ್ಟೆ, ಇದು ಕುಂಕುಮ ಮತ್ತು ಅರಿಶಿನದ್ದು ಇದು ತಟ್ಟೆ, ಇದೆಲ್ಲ ಬೆಳ್ಳಿದೇನೆ. ಆ್ಯಂಡ್
ಸ್ಟ್ಯಾಂಡು ಸೀರೆ ಉಡ್ಸೋದಕ್ಕೆ, ಆ ಕಡೆ ಈ ಕಡೆ ಬಾಳೆ ಗೊನೆ ಇಡೋದಕ್ಕೆ, ಹಾಗೆ ಒಂದು ಕಬ್ಬು ಇಡೋದಕ್ಕೆ, ಒಂದು ಕಳಶದ್ದು ಚೊಂಬು, ಹಾಗೆ ಇದು ಲಕ್ಷ್ಮಿದು ಮುಖವಾಡ. ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಟಿರ್ತೀವಿ, ಬಟ್ ಆದರೂ ಇನ್ನೊಂದು ಸಲ ವಾಶ್ ಮಾಡಿ ಯೂಸ್ ಮಾಡ್ತೀವಿ. ಗೋಮೂತ್ರ ಎಲ್ಲ ಸಿಗುತ್ತೆ, ಗೋಮೂತ್ರ ಎಲ್ಲ ಸ್ವಲ್ಪ ಹಿಂಗೆ ಚೆಲ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡು ಅದರಲ್ಲಿ ನೆಲನ ಈ ಥರ ಎಲ್ಲ ರೆಡಿ ಮಾಡ್ಕೋತೀವಿ. ಇನ್ನು ಇವೆಲ್ಲ ಸ್ವಲ್ಪ ಫ್ರೂಟ್ಸು ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ಇವೆಲ್ಲ ಕಮ್ಮಿ ಇದ್ವು. ಇನ್ನೊಂದು ಸ್ವಲ್ಪ ತರೋಣ ಅಂತ ಪ್ಲ್ಯಾನ್ ಇತ್ತು. ಇದು ಲಕ್ಷ್ಮಿಗೆ ಇದ್ದರೆ ಸೊ ಅದರಲ್ಲೇ ಇಡ್ಬೋದು ಅಲ್ವಾ, ಸಪ್ರೇಟಾಗಿ ಅದಕ್ಕೆ ಇದ್ದರೆ ಹಣ್ಣು ಹೂವು ಕಾಯಿ ಸ್ವೀಟು ಖಾರ ಏನು ಮಾಡ್ತೀವಿ ಎಲ್ಲನೂ ಅದಕ್ಕೆ ಇಡ್ಬೋದು ಅಂತ ಅಷ್ಟೇ. ಇದನ್ನ ಸ್ಟ್ಯಾಂಡ್ ಇವೆಲ್ಲ ತುಂಬ ಉಪಯೋಗ ಆಗುತ್ತೆ ಕಬ್ಬು ಇದು ಇಡೋಕ್ಕೆ. ಆ್ಯಂಡ್ ಇದು ತಾಮ್ರದ್ದು ತಟ್ಟೆ ಮತ್ತು ಇದು ಬಿಂದಿಗೆ, ಇದೆಲ್ಲ ಕಲಶ ಇಡೋದಕ್ಕೆ. ಇನ್ನು ಇದು ದೀಪ, ಲಕ್ಷ್ಮಿ ಮುಂದೆ ದೀಪ ಹಚ್ಚೋದಕ್ಕೆ ಸ್ವಲ್ಪ ಈ ದೊಡ್ಡ ಸೈಜಲ್ಲೇ ನಾನು ತಗೋತೀನಿ. ಕಡಿಮೆ ಇಲ್ವಾ 50ನಾ? ಶಾಪಿಂಗಾ? ಹಾಂ, ಇದು ಚೆನ್ನಾಗಿದೆ. ಇನ್ನೊಂದು ಚೆನ್ನಾಗಿರೋದು ಎಲೆ ಒಂಥರ ಆಗಿರುತ್ತೆ. ಹ್ಞೂ, ಈಗ ಕಬ್ಬು ಮತ್ತು ಬಾಳೆದಿನ ತೊಗೊಂಡೆ. ಹಂಗೆ ರೈಲ್ವೆ ಟ್ರ್ಯಾಕ್ ಮೇಲೆ ಬರಬೇಕಾಗಿತ್ತು, ಅಲ್ಲಿ ರಶ್ ನೋಡಿ ನನಗೆ ಇರಿಟೇಟ್ ಆಗಿಬಿಟ್ಟು ಈ ಕಡೆಯಿಂದ ಬಂದೆ, ಶೆಟ್ಟಿಹಳ್ಳಿ ಮೇನ್ ಗೇಟಿಂದ. ಅಲ್ಲಿ ಕ್ಲಿಯರ್ ಆಗೋಷ್ಟೊತ್ತಿಗೆ ಹೋಗ್ಬೋದು ಅಂತ ಇದೊಂದು ಲೋಟಸ್ ಎರಡು ತೊಗೊಂಡೆ 40 ರೂಪಾಯಿ. ಇದು ಕಬ್ಬು ಬಂದುಬಿಟ್ಟು ಜೊತೆ 50, ಬಟ್ ಬಾಳೆದಿಂಡು ಅಷ್ಟು 50 ರೂಪಾಯಿ. ಇದು ಹೋಗಿ ಫ್ರಿಜ್ ಒಳಗೆ ಇಡಬೇಕು. ಲಕ್ಷ್ಮಿಗೆ ಕಮಲದ್ದು ಅಂದರೆ ಸಖತ್ ಇಷ್ಟ, ಗೊತ್ತಾ ನಿಂಗೆ? ಕಮಲದ್ದು ಅಂದರೆ ಇಷ್ಟ ಲಕ್ಷ್ಮಿಗೆ ಜಾಸ್ತಿ, ಗೊತ್ತಾ ನಿಂಗೆ? ಹಂಗಾಗಿ ಸದ್ಯ ಇಷ್ಟು ತೊಗೊಂಡೆ. ಇನ್ನು ನಾನು ಆಗಲೇ ಮಾರ್ಕೆಟಿಗೆ ಹೋಗ್ಬೇಕಿತ್ತು, ಬಟ್ ಲಕ್ಷ್ಮೀಕನ್ ಕರ್ಕೊಂಬರೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ. ಎಲ್ಲಿ ನೋಡಿದ್ರು ಬಾಳೆ ದಿಂಡು ಕಬ್ಬು ಎಲ್ಲ ಕಡೆನೂ ಇಟ್ಕೊಂಡಿದ್ದಾರೆ. ಫುಲ್ ಹಬ್ಬದ ವಾತಾವರಣ ನಮ್ಮ ಇಂಡಿಯಾದಲ್ಲಿ, ಅದರಲ್ಲೂ ಸೌತ್ ಇಂಡಿಯಾ, ಎಸ್ಪೆಷಲಿ ಕರ್ನಾಟಕ. ಆಂಧ್ರಗಿಂತ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತೀವಂತೆ. ಸೊ ಕರ್ನಾಟಕ ಜಾಸ್ತಿ ಮಾಡೋದು ಹಬ್ಬಗಳು, ಲಕ್ಷ್ಮೀ ಹಬ್ಬ ಎಸ್ಪೆಷಲಿ, ದಸರಾ ಆಗಿರ್ಬೋದು, ಪ್ರತಿಯೊಂದು ಕರ್ನಾಟಕದಲ್ಲಿ ಜಾಸ್ತಿ ಮಾಡೋದು. ಚೆನ್ನಾಗಿದೆ. ಸೊ ಈಗ ಮಾರ್ಕೆಟ್ಗೆ ಹೋಗಿ ಹೂವು ಬಾಳೆ ಎಲೆ ಎಲ್ಲ ತೊಗೊಂಬರ್ಬೇಕು. ನನಗೆ ದೊಡ್ಡದು ಪ್ರಾಸೆಸ್ ಅಂದರೆ ಇದೇ ಇದ್ದಿದ್ದು, ಇಷ್ಟಿಷ್ಟು ದೊಡ್ಡದು ತೊಗೊಂಡೋಗ್ಬೇಕು ಅನ್ನೋದು ಇತ್ತು, ಬಟ್ ಹೆಂಗೋ ಇಲ್ಲೇ ಆಗೋಯ್ತು ಜಯನಗರದಲ್ಲೇ. ಇನ್ನು ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಬರೋಣ. ಬರ್ತೀಯ ನೀನು ಮಾರ್ಕೆಟ್ಗೆ? ಬರ್ತೀಯ ಬಿಸಿಲಿಗೆ? ಆಲ್ಮೋಸ್ಟ್ ಆಲ್ ಇನ್ನು ಸ್ವೀಟ್ಸ್ಗೆಲ್ಲ ಶುಗರ್ ಹಾಕೇ ಇರ್ತಾರೆ, ಮೈದಾ ಹಾಕೇ ಇರ್ತಾರೆ. ಬಟ್ ನಾವು ತುಂಬ ಚಿಕ್ಕ ವಯಸ್ಸಿನ ಅಪ್ಪ ಎಲ್ಲ GK ಸ್ವೀಟ್ಸಲ್ಲಿ ತರ್ತಾಯಿದ್ರು, ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗಾಗಿ ಅಲ್ಲೇ ಹುಡ್ಕೊಂಡು ಹೋದೆ. ಸ್ವಲ್ಪ ಸ್ವೀಟ್ಸ್ ಎಲ್ಲ ಮಿಕ್ಸ್ ತರೋಣ ಅಂತ. ಮಾಡ್ಕೊಳ್ಳಿ. ₹100 ಕೆಜಿ ಮಿಕ್ಸ್ ಹಾಕಿ ಅದು 150. ಜನ ಮಾರ್ಕೆಟಲ್ಲಿ ಅಂದರೆ ಯಪ್ಪ ಕಾಲು ಇಡೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಮಧ್ಯಾಹ್ನನೇ ಇಷ್ಟೊಂದು ಜನ ಇದೆ. ನಾನು 3:30 ಹೋಗಿದ್ದು, ಇವಳನ್ನ ಬೇರೆ ಕರ್ಕೊಂಡು ಹೋಗಿದ್ನ. ಇನ್ನು ಇಷ್ಟೊತ್ತಲ್ಲಿ ಸಂಜೆ ಆಗ್ತಿದ್ದಂಗೆ ಇನ್ನೂ ತಣ್ಣಗಾಗ್ತಾ ಇನ್ನೂ ಜಾಸ್ತಿ ಜನ, ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಹಬ್ಬಕ್ಕೆ. ಅದು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಯಪ್ಪ ಬರೀ ಬೇರೆಯವ್ರ ಸ್ಟೇಟೇ ಒಂದು ಅರ್ಧ ಇರ್ತಾರೆ ನಮ್ಮ ಇದರಲ್ಲಿ. ಈಗ ತಂದೆ ಹೂವು ಎಲ್ಲ ತಂದೆ, ಸಖತ್ ರೇಟ್ ಆಗಿಬಿಟ್ಟಿದೆ. ಇದು ದುಡ್ಮಲ್ಗೆ ಹಿಂಗೆ ದಾರದಲ್ಲಿ ಕಟ್ಟಿರ್ತಾರಲ್ಲ, ಅದು ₹100 ಅಂತ ಒಂದು. ಯಪ್ಪ ಮಾತಾಡ್ಸಂಗೆ ಇಲ್ಲ. ಅವ್ರು ಕೇಳಿದಷ್ಟು ನಾವು ಕೊಡಲೇಬೇಕು. ಸೀಸನ್ನು ಹಬ್ಬ ಕೇಳಿದಷ್ಟು ಕೊಡಲೇಬೇಕು, ಮಾತಾಡ್ಸಂಗೆ ಇಲ್ಲ, ಕಮ್ಮಿನೂ ಮಾಡ್ಕೊಳ್ಳಲ್ಲ.
ಸೊ ಈಗ ತೋರಿಸ್ತೀನಿ ಏನೇನು ತಂದೆ ಅಂತ.